ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆಪಿ ನಗರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ತರ ಹೈವಿ ನೆಕ್, ಫ್ರಂಟ್ ಅಲ್ಲಿ ಲಿಪ್ ನೆಕ್ ಬರುತ್ತೆ, ಬ್ಯಾಕ್ ಅಲ್ಲಿ ಹೈ ತರ ಕಾಲರ್ ತರ ಹೈ ಬರುತ್ತೆ. ಬ್ಯಾಕ್ ಅಲ್ಲಿ ಈ ತರ ಶೇಪ್, ನೆಕ್ ಶೇಪ್ ಯಾವ್ದೇ ಕೊಡಬಹುದು. ಈ ತರ ಇರೋದಕ್ಕೆ ಫ್ರಂಟ್ ಬ್ಯಾಕ್ ಡಿಫ್ರೆನ್ಸ್ ಬರುತ್ತೆ. ಡಿಫ್ರೆನ್ಸ್ ಬಂದಿಲ್ಲ ಅಂದ್ರೆ ನೋಡಿ, ಶೋಲ್ಡರ್ ಜಾಯಿಂಟ್ ಅನ್ನೋದು ಹೆಚ್ಚು ಕಮ್ಮಿ ಬರುತ್ತೆ. ಅದರಿಂದ ಏನ್ ಮಾಡ್ತೀವಿ, ಬ್ಯಾಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ವಿ, ಫ್ರಂಟ್ ಅಲ್ಲಿ ಈ ಪಟ್ಟಿನ ಹಿಂಗ ಹೈ ಮಾಡ್ಕೊಂತೀವಿ. ಇದನ್ನ ಯಾವ ತರ ಕಟ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾ ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆತರ ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ಯಾಕಂತಂದ್ರೆ ಪ್ರತಿಯೊಂದು ಮೆಜರ್ಮೆಂಟ್ ನಾನು ಎಕ್ಸ್ಪ್ಲೈನ್ ಮಾತಾಡ್ತಾ ನಿಮ್ಗೆ ವೇಸ್ಟ್ ಎಷ್ಟು, ಸೊಂಟ ಎಷ್ಟು, ಮೇಲ್ಗಡೆ ಎಷ್ಟು, ಶೋಲ್ಡರ್ ನಾವು ಅಂತೀವಲ್ಲ ಇದು ಕತ್ತು, ಫುಲ್ ಕತ್ ಅಂತೀವಲ್ಲ, ಇದನ್ನ ಪ್ರತಿಯೊಂದು ಮೆಜರ್ಮೆಂಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಆತರ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ ಬಂದಾಗ ನಮ್ಮ ಚಾನಲ್ ನಂಬರ್ ಇದೆ, ಈ ಚಾನಲ್ ನಂಬರ್ಗೆ ಫೋನ್ ಆದ್ರೂ ಮಾಡಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಫೋಟೋ ಆದ್ರೂ ಕಳಿಸಿ, ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನಿಮ್ಗಿರೋಂತ ಡೌಟ್ಸ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ. ಅದ್ರ ಬಗ್ಗೆ ನಾನು ಆದಷ್ಟು ಫೋನಲ್ಲಿ ಮಾಡೋರಿಗೆ ಫೋನಲ್ಲೇ, ವಾಟ್ಸ್ಆಪ್ ಅಲ್ಲಿ ಕಳ್ಸೋರಿಗೆ ವಾಟ್ಸ್ಆಪ್ ಅಲ್ಲಿ, ಈ ತರ ಪ್ರತಿಯೊಂದರಲ್ಲೂ ರಿಪ್ಲೈ ಅನ್ನೋದು ಕೊಡ್ತೀನಿ. ಆದ್ರೂ ಸಹ ಅರ್ಥ ಆಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಲೇಟ್ ಆಗ್ಬೋದು, ನಮಗೂ ಕೆಲಸ ಇರುತ್ತೆ. ಸಪೋರ್ಟಿಂಗ್ ಯಾರು ಟೀಮ್ ಇಲ್ಲ. ಟೀಮ್ ಅಂತಂದ್ರೆ ಒಳ್ಳೆಯವರೆಲ್ಲ ಇದಾರೆ, ನನಗೆ ಈ ತರ ವಿಡಿಯೋಗೆ ತಗೊಳಕ್ಕೆ, ಎಡಿಟ್ ಮಾಡಕ್ಕೆ ಈ ತರ ಯಾರು ಸಪೋರ್ಟಿಂಗ್ ಇಲ್ಲ. ಅದರಿಂದ ನಾನು ಮಾಡ್ತೀನಿ, ಇರೋ ಟೈಮಿಂಗ್ ನ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಲೇಟ್ ಆದ್ರೂ ಸಹ ನಿಮ್ಗೆ ಹೆಲ್ಪ್, ಅದ್ರ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡಾಗುತ್ತೆ. ಇಲ್ಲ ಅಂತಂದ್ರೆ ಸಂಡೇ ಟೈಮು ಫೋನ್ ಮಾಡ್ಕೊಂಡು ಬಂದು, ಯಾಕಂತಂದ್ರೆ ಸಂಡೇ ಟೈಮ್ ಅಂದ್ರೆ ವೀಕ್ ಡೇಸ್ ಅಲ್ಲಿ ನನಗೂ ಸ್ವಲ್ಪ ಕೆಲಸ ಇರುತ್ತೆ. ಸಂಡೇ ಟೈಮ್ ಆದ್ರೆ ಸ್ವಲ್ಪ ಫ್ರೀ ಇರ್ತೀನಿ. ಅದಕ್ಕೋಸ್ಕರ ನೀವು ಬಂದ್ರೆ ನಿಮ್ಗೂ ಸ್ವಲ್ಪ ನಿಮ್ ಮುಂದೆನೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಒಂದು ಕಟಿಂಗ್ ಅನ್ನೋದು ಮಾಡ್ಕೊಡ್ತೀನಿ. ಅದರಿಂದ ನೀವು ಕಲಿಯಕ್ಕೂ, ನಿಮ್ ಕಣ್ ಮುಂದೆ ನೀವು ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡಕ್ಕೂ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸಂಡೇ ಟೈಮು, ಭಾನುವಾರ ಟೈಮು ಇಟ್ಕೊಂಡಿದ್ದೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ಇದನ್ನೆಲ್ಲ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋನ ಮಾಡಿದ್ದೀನಿ. ಆಲ್ರೆಡಿ ಹೆಚ್ಚು ಕಮ್ಮಿ ಒಂದು 500 ವಿಡಿಯೋಸ್ ಮೇಲೆನೆ ಮಾಡಿದ್ದೀನಿ. ಅದರಲ್ಲಿ ಲೀಸ್ಟ್ ಅಲ್ಲಿ ಚೆಕ್ ಮಾಡ್ಬೇಕು. ತುಂಬಾ ಜನ ಲೀಸ್ಟ್ ಅಲ್ಲಿ ಯಾವ ತರ ನೋಡುದು ಅಂತ ಡೌಟ್ಗಳಿದೆ. 500 ವಿಡಿಯೋಸ್ ಸ್ವಲ್ಪ ಮೇಲೆತ್ತಿ ನಿಧಾನಾಗಿ ಯಾವ ತರ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ, ನನ್ನ ಇನ್ನೊಂದು ಫೋನ್ ಅಲ್ಲಿ. ಅದೇ ಪ್ರಕಾರ ಕರೆಕ್ಟ್ ಆಗಿ ನೀವು ನೋಡ್ಕೊಂಡಿದ್ದೀವಿ. ಅದ್ರಲ್ಲಿ ಇಲ್ದೇ ಇರೋದು ಅಂತ ಯಾವ್ದಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಕೇಳಿ, ಖಂಡಿತವಾಗ್ಲೂ ಹೆಲ್ಪ್ ಅನ್ನೋದು ಮಾಡ್ತೀನಿ. ನಾನು ಎಷ್ಟೇ ಟ್ರೈ ಮಾಡಿದ್ರು ನಿಮ್ಗೆ ಅರ್ಥ ಆಗಿಲ್ಲ, ನಿಮ್ ಮುಂದೆನೆ ನಾನು ಕಟ್ ಮಾಡಿದ್ರೆ ನಮ್ಗೆ ಐಡಿಯಾ ಬರ್ಬೋದು. ಕೆಲವೊಂದು ಡೌಟ್ಸ್ ಗಳೆಲ್ಲ, ಜಾಸ್ತಿ ಡೌಟ್ಸ್ ಕ್ಲಿಯರ್ ಆಗಲ್ಲ ಅನ್ನೋರು ಮಾತ್ರ ಸಂಡೇ ಟೈಮ್ ಬನ್ನಿ. ನಿಮ್ಗೋಸ್ಕರ ನಾನು ಸಂಡೇ ಟೈಮ್ ಫ್ರೀ ಮಾಡ್ಕೊಂಡು ನಿಮ್ಗೋಸ್ಕರ ನೀವು ಬನ್ನಿ, ನಿಮ್ ಮುಂದೆನೆ ನಿಮ್ಗೆ ಏನ್ ಡೌಟ್ ಇದೆಯೋ ಅದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದರಲ್ಲಿ ಬಂದ್ಬಿಟ್ಟು ನೋಡಿ, ಬ್ಯಾಕ್ ಅಲ್ಲಿ ಈ ತರ ಶೇಪ್ ಇಲ್ಲ ನೋಡಿ, ಬ್ಯಾಕ್ ಅಲ್ಲಿ ಈ ತರ ಕಾಲರ್ ತರ ಬರುತ್ತೆ. ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಈ ತರ ಲೀಫ್ ನೆಕ್ ಬರುತ್ತೆ. ಅದ್ ಮೆಜರ್ಮೆಂಟ್ ಯಾವ ತರ ಅಂತ ನಾನು ಆಲ್ರೆಡಿ ಈ ತರ ಬರ್ಕೊಂಡಿದ್ದೀನಿ ನೋಡಿ. ಬ್ಯಾಕ್ ಅಲ್ಲಿ ಈ ಶೇಪ್ ಬದಲಿಗೆ ಈ ತರ ಡೈಮಂಡ್ ಶೇಪ್ ಬರಬೇಕು ಅಂತ ಬರ್ದಿದ್ದೀನಿ. ಫ್ರಂಟ್ ಅಲ್ಲಿ ಆಸ್ ಇಟ್ ಈಸ್ ಸೇಮ್ ಇದೇ ತರ ಲೀಫ್ ನೆಕ್ ಬರಬೇಕು ನೋಡಿ. ಹಿಂದ್ಗಡೆ ಕತ್ತತ್ರ ಈ ತರ ಕಾಲರ್ ತರ ಬರುತ್ತೆ ನೋಡಿ. ಈ ತರ ಫ್ರಂಟ್ ಅಲ್ಲಿ ಲೀಫ್ ತರ ಬರುತ್ತೆ, ಪ್ರಿನ್ಸಸ್ ಕಟ್ ಇದೆ. ಇದನ್ನ ಯಾವ ತರ ಕಟ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಮೆಜರ್ಮೆಂಟ್ ಅನ್ನೋದು ಇಲ್ಲಿ ಬರ್ಕೊಂಡು ನೋಡಿ, ಕಸ್ಟಮರ್ ಇದಾಗಿ ಈ ತರ ಡ್ರಾಯಿಂಗ್ ಅನ್ನೋದು ಮಾಡ್ಕೊಂಡ್ಬಿಡ್ತೀನಿ. ಅದೇ ರೀತಿ ನಾವೆಲ್ಲ ವಿಡಿಯೋದಲ್ಲಿ ಫಸ್ಟ್ ಸ್ಲೀವ್ಸ್ ಅನ್ನೇ ಕಟ್ ಮಾಡೋದು. ಅದೇ ರೀತಿ ನಾನು ಇದ್ರಲ್ಲೂ ಅಷ್ಟೇ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಸ್ಲೀವ್ಸ್ ಫಸ್ಟ್ ಏನಕ್ಕೆ ಕಟ್ ಮಾಡಬೇಕು ಅಂತಂದ್ರೆ, ಇದನ್ನ ಹಾರ್ಮೋಲ್ ಕಟ್ ಮಾಡ್ಕೊಳ್ಳೋಕೆ, ಚೆಕ್ ಮಾಡ್ಕೊಳ್ಳೋಕೆ ತುಂಬಾ ಅನುಕೂಲ ಆಗುತ್ತೆ ಅದರಿಂದ. ಅದೇ ರೀತಿ ಸ್ಲೀವ್ಸ್ ನ ಕಟ್ ಮಾಡೋದು ಏನಕ್ಕೆ ತೋರಿಸಿಲ್ಲ ಅಂತಂದ್ರೆ, ನಮ್ಮ ಚಾನಲ್ ಹೆಚ್ಚು ಕಮ್ಮಿ ಸ್ಲೀವ್ಸ್ ಇದೆ ಅಂತಾನೆ ಒಂದು 3-4 ವಿಡಿಯೋ ಮೇಡನೆ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬಹುದು. ಬರೀ ಸ್ಲೀವ್ಸ್ ದೇನೆ ಅಂದ್ರೆ ಉದ್ದ ಸ್ಲೀವ್ಸ್ ಇಂದ ಹಿಡಿದು ಎಲ್ಬೋ ವರ್ಗು, ಆಮೇಲೆ 3/4 ವರ್ಗು, ಈ ತರ ಸುಮಾರು ವಿಡಿಯೋಸ್ ನ ಮಾಡಿದ್ದೀನಿ. ಅದ್ರಲ್ಲಿ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬಾ ಯೂಸ್ಫುಲ್ ಆಗುವಂತ ವಿಡಿಯೋ. ಅದೇ ರೀತಿ ನಮ್ಮ ಚಾನಲ್ ಅಲ್ಲೂ, ನಿಮ್ ಚಾನಲ್ ಅಲ್ಲಿ ನೋಡಿದೆ ಕೆಲವೊಂದು ವಿಡಿಯೋಸ್ ಇಲ್ಲ ಈ ವಿಡಿಯೋ ಹಾಕಿ, ಆ ವಿಡಿಯೋ ಹಾಕಿ ಅಂತ ತುಂಬಾ ಜನ ಕೇಳ್ತಾ ಇದಾರೆ. ಅದ್ರ ಬಗ್ಗೆ ಏನಂತಂದ್ರೆ, ನಾನು ಯಾವ ತರ ನಮ್ಮ ಚಾನಲ್ ಅಲ್ಲಿ ನೋಡ್ಕೋಬಹುದು ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಚಾನಲ್ ನೋಡಿ ಈ ತರ ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ನೋಡಿ, ಬ್ಲೌಸ್ ಕಟಿಂಗ್ ಯಾವ ತರ ಮಾಡ್ಬೇಕು ಅಂತ ಇರುತ್ತೆ ಅಲ್ಲ, ಇಲ್ಲಿ ನೋಡಿ, ಇದ್ರ ಮೇಲೆ ಹಿಂಗ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ತರ ಕುಮಾರಿ ಕ್ರಿಯೇಷನ್ಸ್ ಅಂತ ಇರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಹೋಮ್ ಪೇಜ್ ಅಂತ ಇರುತ್ತೆ, ವಿಡಿಯೋಸ್ ಅಂತ ಇರುತ್ತೆ, ಶಾರ್ಟ್ಸ್ ಅಂತ ಇರುತ್ತೆ. ಈ ವಿಡಿಯೋಸ್ ಮೇಲೆ ಹಿಂಗ್ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಈ ತರ ವಿಡಿಯೋ ಲೀಸ್ಟ್ ಅನ್ನೋದು ಬರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಇಲ್ಲಿ ಥಂಬ್ಲೈನ್ ಕೊಟ್ಟಿರ್ತೀನಿ, ಯಾವ ಮಧುಬಾಲ ಬ್ಲೌಸು ಮಿಷಿನ್ ವರ್ಕ್ ಮಾಡಿರೋದು ಅಂತ. ಅದಾದ್ಮೇಲೆ ಈ ತರ ಬಾಬಿನ್ಗೆ ದಾರ ಸುತ್ತೋದೇನಿಗೆ ಯಾವ ತರ ಅಂತ, ಆಮೇಲೆ ಸ್ಯಾರಿನಲ್ಲಿ ಫ್ರಾಕು, ಈ ತರ ಕೊಟ್ಟಿರ್ತೀನಿ. ನೀವು ಚೆಕ್ ಮಾಡ್ಕೊಂಡಿದ್ದೆ, ತುಂಬಾ ಹಳೇದು, ಹೆಚ್ಚು ಕಮ್ಮಿ ಒಂದು 500 ವಿಡಿಯೋಸ್ ಮೇಲೇನೆ ಇದೆ. ಎಲ್ಲಾದ್ರಲ್ಲೂ ನೋಡು ಎಷ್ಟು ವಿಡಿಯೋಸ್ ಬರುತ್ತೆ. ಈ ತರ ನೋಡ್ಕೊಂಡ್ರೆ ಪ್ರತಿಯೊಂದು ನಿಮ್ಗೆ
ಸಿಗುತ್ತೆ ನೋಡಿ. 48 ಸೈಜ್ ಕಟಿಂಗ್ ಮಾಡೋದು ಹೇಗೆ, ತುಂಬಾ ಜನ 48 ಸೈಜು 34 ಸೈಜು ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಅದ್ರ ಎಲ್ಲಾ ವಿಡಿಯೋಸು ನಿಮ್ಗೆ ಹಾಕಿದೀನಿ, ನೋಡ್ಕೋಬಹುದು ಈ ತರ ತುಂಬಾ ಜನ. ಅದೇ ರೀತಿ ನೀವು ಪಕ್ಕದಲ್ಲಿ ಈ ತರ ಶಾರ್ಟ್ಸ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದೀನಿ ಅಂತಂದ್ರೆ ನಾವು ಹೊಲ್ದಿರೋಂಥ ಬ್ಲೌಸು, ವರ್ಕ್ ಬ್ಲೌಸು ಎಲ್ಲಾನು ಇದರಲ್ಲಿ ನಿಮ್ಗೆ ಬರುತ್ತೆ. ಶಾರ್ಟ್ ವಿಡಿಯೋಸ್ ನೋಡ್ಕೋಬಹುದು ನೋಡಿ. ಈ ತರ ಸ್ಲೀವ್ಸ್ ಡಿಸೈನು, ಈ ತರ ನೋಡಿ ಬ್ಯಾಕ್ ಡಿಸೈನು, ಮಿಷಿನ್ ವರ್ಕ್ ಬ್ಲೌಸು, ಚಿಕ್ಕ ಮಗುಗೆ ಫ್ರಾಕು, 6 ಇಯರ್ಸ್ ಬೇಬಿಗೆ ನೋಡಿ ಈ ತರ ಮಿಷಿನ್ ವರ್ಕು, ನೋಡಿ 1 ಇಯರ್ ಬೇಬಿಗೆ ಫ್ರಾಕ್, ಈ ತರ ಎಲ್ಲ ಸುಮಾರು ನಮ್ಗೆ ಬರ್ತಾ ಇರುತ್ತೆ. ನೀವು ನೋಡ್ಕೋಬಹುದು ನಮ್ಮ ಚಾನಲ್ ಅಲ್ಲಿ. ಓಕೆನಾ? ಮತ್ತೆ ನಮ್ಮ ಚಾನಲ್ ಅಲ್ಲಿ ಸ್ಲೀವ್ಸ್ ಅಂತ ಉದ್ದ ಕಟಿಂಗ್ ಉದ್ದ ಸ್ಲೀವ್ಸ್ ಇಂದ ಹಿಡಿದು 3/4 ಇಂದ ಹಿಡಿದು ಹಾಫ್ ಸ್ಲೀವ್ಸ್ ವರ್ಗು ಮತ್ತೆ ಕ್ಯಾಪ್ ಸ್ಲೀವ್ಸ್ ಎಲ್ಲಾನು ಮಾಡಿದೀನಿ. ಅದಕ್ಕೋಸ್ಕರ ಸ್ಲೀವ್ಸ್ ಕಟ್ ಮಾಡೋದು ತೋರಿಸ್ಕೊಡ್ತಾ ಇಲ್ಲ. ಮತ್ತೆ ಇದು ಬಂದ್ಬಿಟ್ಟು ನಮ್ಗೆ ಇಲ್ಲಿ ನೋಡಿ ಆರೋ ಮಾರ್ಕ್ ಹಾಕಿದೀನಿ. ಸ್ಲೀವ್ ಲೆಂತ್ ಅನ್ನೋದು 10.5 ಇದೆ. ಅದಕ್ಕೆ ಇದು ಆರ್ಮೋಲು 15 ಇದೆ. ಅದಕ್ಕೆ ಈ ಡಿಸ್ಟೆನ್ಸ್ ಬಂದ್ಬಿಟ್ಟು 3.25 ಇಟ್ಕೊಂಡಿದ್ದೀನಿ. ಇಲ್ಲಿ 10 ಇಂಚ್ ಇದೆ. ಮತ್ತೆ ಈ ತರ ಶೇಪ್ ಆಗಿ ಮಾಡ್ಕೊಂಡು 15 ಅಂದ್ರೆ 7.25 ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 7.25 ಇಟ್ಕೊಂಡು ಇಲ್ಲಿ 10 ಇಟ್ಕೊಂಡು ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಂಡು ಈ ತರ ಶೇಪ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ನನಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಏನ್ ಮಾಡಿದ್ದೀನಿ, ಇದೇ ತರ ನೀಟಾಗಿ ಹಂಗೆ ಕಟ್ ಮಾಡ್ಕೊಂತೀನಿ. ನೀವು ಯಾವ ತರ ಮಾಡ್ಕೋಬೇಕು ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಅದೇ ರೀತಿ ಹೈವಿ ನೆಕ್. ಹೈವಿ ನೆಕ್ ಅಂತಂದ್ರೆ ಈ ತರ ಹಿಂದ್ಗಡೆ ಕಾಲರ್ ಟೈಪ್ ಬರುತ್ತೆ. ಇದಕ್ಕೆ ಫ್ರಂಟ್ ಅಲ್ಲಿ ನಮ್ಗೆ ಎಕ್ಸ್ಟ್ರಾ ಅನ್ನೋದು ಬರಬೇಕು, ಬ್ಯಾಕ್ ಅಲ್ಲಿ ಸೇಮ್ ಬರುತ್ತೆ. ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ಲೆಂತ್ 13.5 ಇದೆ, ನೋಡ್ಕೋಬಹುದು ನೀವು. 13.5 ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಿ. 10.5 ಬ್ಯಾಕ್ ಡೀಪ್ ಇದೆ. 10 ಕಾಲ್ ಮಾರ್ಕ್ ಹಾಕೊಂಡಿದ್ದೀನಿ. ಇನ್ 1/4 ಇಂಚು ಒಲೆಕ್ ಮಾರ್ಜಿನ್ ಬೇಕಾಗುತ್ತೆ. ಅದೇ ರೀತಿ ಸೊಂಟ ಅಂದ್ರೆ ಇಲ್ಲಿ ಕೆಳಗಡೆ ಪೋರ್ಷನ್, ಸೊ ವೇಸ್ಟ್ ಅಂತೀವಲ್ಲ, ಅದು ಬಂದ್ಬಿಟ್ಟು ನಮ್ಗೆ 30 ಇಂಚ್ ಇದೆ. 30 ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅರ್ಧ ಇಂಚ್ ಅನ್ನೋದು ಈ ಬ್ಯಾಕ್ ಡಾಟ್ ಮಾಡ್ತೀವಲ್ಲ, ಈ ಡಾಟ್ಗೆ ಅರ್ಧ ಇಂಚ್ ಮಾರ್ಜಿನ್ ಅನ್ನೋದು ಇಟ್ಕೊಂಡಿದ್ದೀನಿ. ಮತ್ತೆ ಅಪ್ಪರ್ ಚೆಸ್ಟ್ ಬಂದ್ಬಿಟ್ಟು ನಮ್ಗೆ 34 ಇದೆ. 34 ಮತ್ತೆ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ 1/4 ಇಂಚ್ ಅನ್ನೋದು ಕೈ ಹಿಂಗ್ ಆಡಿಸ್ಬೇಕಾದ್ರೆ ಟೈಟ್ ಆಗುತ್ತೆ ಈ ಪೋರ್ಷನ್ ಅಲ್ಲಿ. ಅದಕ್ಕೋಸ್ಕರ ಏನ್ ಮಾಡಿದೀನಿ, 1 ಇಂಚ್ ಜಾಸ್ತಿ ಇಟ್ಕೊಂಡು 35 ಅನ್ನೋದು ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಮಿಡಿಲ್ ಚೆಸ್ಟ್ ಬಂದ್ಬಿಟ್ಟು 39 ಇದೆ. ಅದು ಫ್ರಂಟ್ ಅಲ್ಲಿ ಕಪ್ಸ್ ಯಾವ ತರ ಲೂಸ್ ಕೊಡ್ಬೇಕು ಅನ್ನೋದು ನಾನು ಪ್ರಿನ್ಸೆಸ್ ಕಟ್ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಮ್ ಶೋಲ್ಡರ್ ಬಂದ್ಬಿಟ್ಟು ಫುಲ್ ಶೋಲ್ಡರ್ ಕತ್ತು ಅಂತೀವಲ್ಲ, ಅದು ಬಂದ್ಬಿಟ್ಟು ನಮ್ಗೆ 15 ಇಂಚ್ ಅನ್ನೋದು ಇದೆ. ನಾನು 15ರಲ್ಲಿ ಡಿವೈಡೆಡ್ ಬೈ 2 ಮಾಡ್ಕೊಂಡಾಗ ನಮ್ಗೆ ಬರೋದು 7.5 ಇಂಚು. 7.5ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನೆಕ್ ಬ್ರಾಡ್ ಎಷ್ಟಪ್ಪ ಮಾಡ್ಕೋಬೇಕು ಅಂತಂದ್ರೆ, ನಾವ್ ಇಲ್ಲಿ ಬಂದ್ಬಿಟ್ಟು ನಾವು 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ತರ 3 ಇಂಚಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ ಶೋಲ್ಡರ್ ಅನ್ನೋದು ಬರುತ್ತೆ. ಮತ್ತೆ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕ್ರಾಸ್ ಅನ್ನೋದು ಕಟ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಲೈನ್ ತರ ನಿಮ್ಗೆ ರಿಂಕಲ್ಸ್ ಅನ್ನೋದು ಬರುತ್ತೆ. ಮೈನ್ ಇಂಪಾರ್ಟೆಂಟ್ ಆಗಿರೋದು ಇದೆ. ಎಷ್ಟಪ್ಪ ಡೌನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, 34, 39, 30 ಇರೋದ್ರಿಂದ ನಾನು 3/4 ಇಂಚ್ ಅನ್ನೋದು ಡೌನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ತರ 3/4 ಇಂಚಿಗೆ ಡೌನ್ ಮಾಡ್ಕೋಬಹುದು. ಇಷ್ಟು ಡೌನ್ ಮಾಡ್ಕೋಬಹುದಾ ಸರ್ ಅಂದ್ರೆ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನೋಡಿ ನಮ್ಗೆ ಇಷ್ಟು ನೋಡಿ, ಇಲ್ಲಿಂದ ಮೇಲಿಂದ ಇಲ್ಲಿ ಕ್ರಾಸ್ ಆಗಿದೆ ನೋಡಿ, ಈ ತರ ಕ್ರಾಸ್ ಆಗಿದೆ. ಇಲ್ಲ ಅಂತಂದ್ರೆ ಹಿಂಗ್ ಸ್ಟ್ರೈಟ್ ಆಗಿ ಬಂದ್ಬಿಡುತ್ತೆ. ಇಲ್ಲ ಲೂಸ್ ಬರುತ್ತೆ, ಇಲ್ಲಾಂದ್ರೆ ಲೈನ್ ಲೆನ್ಸ್ ತರ ನಿಮ್ಗೆ ನೋಡಿ ಇಲ್ಲಿ ಫ್ರಂಟ್ ಅಲ್ಲಿ ಹಿಂಗ್ ಲೈನ್ ಲೆನ್ಸ್ ತರ ರಿಂಕಲ್ಸ್ ಅನ್ನೋದು ಕಾಣಿಸುತ್ತೆ. ಇಷ್ಟು ಮಾಡ್ಕೊಂಡ್ವಿ. ಇವಾಗ ನಾವು ಹೈವಿ ನೆಕ್, ಕಲರ್ ನೆಕ್ಗೆ ಎಲ್ಲಾ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗೆ ಮೇಲ್ಗಡೆ ಪೋರ್ಷನ್ ಹಿಂಗೆ ಎಕ್ಸ್ಟ್ರಾ ಬರಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತಂದ್ರೆ, ಎಕ್ಸ್ಟ್ರಾ ಕೊಟ್ಟಿಲ್ಲ ಅಂದ್ರೆ ನಾವ್ ಇಲ್ಲಿ ಸ್ವಲ್ಪ ಕಟ್ ಮಾಡ್ತೀವಲ್ಲ, ಇಲ್ಲಿ ಹಿಂಗೆ ಎಳ್ಕೊಂತದೆ, ಇಲ್ಲ ಕಲರ್ ಹಿಂಗೆ ಹಿಂದೆ ಬಂದ್ಬಿಡ್ತಾ ಇರ್ತದೆ. ನೀವು ಅಬ್ಸರ್ವ್ ಮಾಡಬಹುದು, ಆ ತರ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಅಂದ್ರೆ, ನಾವೇನ್ 3/4 ಇಂಚ್ ಇಲ್ಲಿ ಡೌನ್ ಮಾಡಿದೀವೋ ಅದೇ 3/4 ಇಂಚ್ ಇಲ್ಲಿ ಎಕ್ಸ್ಟ್ರಾ ಕೊಡ್ಬೇಕು. ನೋಡಿ 3/4 ಇಂಚ್ಗೆ ಇಲ್ಲೊಂದ್ ಮಾರ್ಕು, 3/4 ಇಂಚ್ಗೆ ಇಲ್ಲೊಂದ್ ಮಾರ್ಕು, ಅದೇ ರೀತಿ 3/4 ಇಂಚ್ಗೆ ಇಲ್ಲೊಂದ್ ಮಾರ್ಕು. ಈ ತರ ಮಾಡ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟ್ ಹಾಕೊಂಡ್ವಿ. ಮತ್ತೆ ಇಲ್ಲಿಂದ ಹಿಂಗೆ ಅದೇ ರೀತಿ ಕ್ರಾಸ್ ಹಾಕೊಂಡ್ವಿ. ಇಷ್ಟು ಹಾಕೊಂಡ್ಮೇಲೆ ಇವಾಗ ಆಸ್ ಇಟ್ ಈಸ್ ಇದನ್ನ ಸೇಮ್ ಕಟ್ ಮಾಡ್ಕೋಬೇಕು. ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ, ಈ ಡಾಟ್ಗೆ ಗೊತ್ತಾಗ್ಲಿ. ಮತ್ತೆ ಸೈಡ್ ಅಲ್ಲಿ ನಾನು 1.25-2 ಇಂಚ್ ಬಿಟ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಇದನ್ನ ಕಮ್ಮಿನೂ ಮಾಡ್ಕೋಬಹುದು, ಜಾಸ್ತಿನೂ ಮಾಡ್ಕೋಬಹುದು. ಮಾರ್ಜಿನ್ ಯಾರಿಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಇಟ್ಕೋಬಹುದು.
ನೋಡಿ ಇದೇ ತರ ಇಲ್ಲಿ. ಮತ್ತೆ ಹಾರ್ಮೋಲ್ ಸೇಮ್ ಹಿಂಗೆ ಕಟ್ ಮಾಡ್ಕೊಳ್ಳಿ. ಮತ್ತೆ ತುಂಬಾ ಜನ ಹಾರ್ಮೋಲ್ ಹೆಂಗೆ ಸರ್ ಅಂತ ಹೆಂಗೆ ಐಡಿಯಾ ಮೇಲೆ ಕಟ್ ಮಾರ್ಕ್ ಮಾಡ್ತೀರಾ ಅಂತ ಕೇಳ್ತಾ ಇದಾರೆ. ಇದು ಐಡಿಯಾ ಏನಿರಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದು ಅಂದಾಜಾಗಿ ಒಂದು 6 ಇಂಚಿಗೆ ಬರ್ಬೋದು ಅಂತ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ಮಾರ್ಜಿನ್ ಹೋಗುತ್ತಲ್ಲ ನೋಡಿ, ಇಷ್ಟು ಮಾರ್ಜಿನ್ ಇಲ್ಲಿ ಇಟ್ಕೊಂತೀವಿ. ಅಷ್ಟು ಮಾರ್ಜಿನ್ ಬಿಟ್ಬಿಟ್ಟು ನಾನು ಈ ತರ ಟೇಪಲ್ಲಿ ಚೆಕ್ ಮಾಡ್ಕೊಂತೀನಿ. ನೋಡಿ 7 ಬರ್ತಾ ಇದೆ. ನಮ್ಗೆ ಬೇಕಾಗಿರೋದು ಎಷ್ಟು 15 ಇಂಚ್ ಬೇಕು. ಅವಾಗ ಏನ್ ಮಾಡ್ಬೇಕು, ಸ್ವಲ್ಪ ಡೌನ್ ಅನ್ನೋದು ಮಾಡ್ಕೋಬೇಕು. ಈ ತರ ಸ್ವಲ್ಪ ಡೌನ್ ಮಾಡ್ಕೋಬೇಕು. ಅದು ಟೇಪಲ್ಲಿ ಹಾಕಿ ಚೆಕ್ ಮಾಡ್ಕೊಂಡು ಸ್ವಲ್ಪ ಮೇಲೆ ಆಯ್ತು, ಅದನ್ನ ಸ್ವಲ್ಪ ಡೌನ್ ಮಾಡ್ಕೊಂಡೆ. ಈ ತರ ಎಲ್ಲರೂ ಅಷ್ಟೇ ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಫಸ್ಟ್ ಅಲ್ಲೇ ಇದು ಡೌನ್ ಮಾಡ್ಬಿಟ್ರೆ ಮತ್ ಮೇಲ್ ಮಾಡಕ್ಕಾಗಲ್ಲ. ಅದೇ ಮೇಲ್ ಮಾಡಿದ್ರೆ ಡೌನ್ ಮಾಡ್ಕೋಬೇಕು. ಅದರಿಂದ ನಾನು ಏನ್ ಮಾಡಿದೀನಿ, ಸ್ವಲ್ಪ ಮೇಲಕ್ಕೆ ಹಾಕೊಂಡೆ. ಇವಾಗ ನೋಡ್ತೀನಿ ಎಷ್ಟು ಬರುತ್ತೆ ಅಂತ. ನಿಮ್ಗೆ ತೋರ್ಸಕ್ಕಂತಾನೆ ಈ ತರ ಮೇಲ್ ಮಾಡ್ತೀನಿ. ನೋಡಿ ಕರೆಕ್ಟಾಗಿ 7.5 ಅನ್ನೋದು ಬಂತು. ನಮ್ಗೆ ಬೇಕಾಗಿರೋದು ನೋಡಿ 15, ಕರೆಕ್ಟಾಗಿ ಇಲ್ಲಿ 15 ಬಂತು. ಓಕೆನಾ. ಇವಾಗ ಪ್ರಿನ್ಸೆಸ್ ಕಟ್ ಯಾವ ತರ ಮತ್ತೆ ಹೈ ವಿ ನೆಕ್ ಫ್ರಂಟ್ ಅಲ್ಲಿ ಯಾವ ತರ ಹಿಂಗ್ ಶೇಪ್ ಆಗಿ ಕೊಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ನಾವೆಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗೆ ಪ್ರಿನ್ಸೆಸ್ ಕಟ್ ಮಾಡಕ್ಕೂ ಮುಂಚೆ ನಾವು ಪೇಪರ್ ಕಟಿಂಗ್ ಅನ್ನೋದು ಪೇಪರ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಲೈನಿಂಗ್ ಅಲ್ಲಿ ಸರಿ ಮಾಡ್ಕೊಳ್ಳೋದು ನಿಮ್ಗೆ ಎಲ್ಲ ಗೊತ್ತಿದೆ. ಅದಕ್ಕೋಸ್ಕರ ನಾನು ಇದರಲ್ಲೇ ಮಾಡ್ಕೊಂತ ಇದ್ದೀನಿ. ನೋಡಿ ಪೇಪರ್ ತಗೊಂಡಿದ್ದೀನಿ. ಸುಮ್ನೆ ಒಂದು ಲೈನ್ ಅನ್ನ ಹಾಕೊಂತೀನಿ. ಮತ್ತೆ ಉಕ್ಸ್ ಪಟ್ಟಿ ಮಾರ್ಜಿನ್ ಬೇಕಲ್ಲ, ಅದಕ್ಕೋಸ್ಕರ ಒಂದು 1/4 ಇಂಚ್ ಅನ್ನೋದು ಮತ್ತೆ ಇನ್ನೊಂದು ಲೈನ್ ಹಾಕೊಂಡಿದ್ದೀನಿ. ಅಷ್ಟೇ, ಇನ್ನೇನು ಮಾಡಿಲ್ಲ ನಾನು. ಅದಾದ್ಮೇಲೆ ನಾವು ಬ್ಯಾಕ್ ತಗೊಂಡು ನೋಡಿ ಸ್ಲೀವ್ಸ್ ಫಸ್ಟ್ ಕಟ್ ಮಾಡ್ಕೋಬೇಕು. ಸ್ಲೀವ್ಸ್ ಇಂದ ಬ್ಯಾಕ್ ಕಟ್ ಮಾಡ್ಕೊಂಡು ಹಾರ್ಮಲ್ ಎಲ್ಲ ಚೆಕ್ ಮಾಡ್ಕೊಳ್ಳಕ್ಕೆ. ಅದಾದ್ಮೇಲೆ ಫ್ರಂಟ್ ಇಂದ ಬ್ಯಾಕ್ ಇಂದ ಫ್ರಂಟ್ ಕಟ್ ಮಾಡಬೇಕು. ಯಾಕಂತಂದ್ರೆ ಇದು ಫಾರ್ಮುಲಾ ಇದ್ದಂಗೆ ಒಂದರಿಂದ ಒಂದು ನೋಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡಬೇಕು. ತುಂಬಾ ಅನುಕೂಲ ಆಗುವಂತ ಪದ್ಧತಿ ಇದು. ನೋಡಿ ತರ ಮಾರ್ಕ್ ಮಾಡ್ಕೊಂಡ್ವಿ. ಮೊದಲನೇದಾಗಿ ಏನ್ ಮಾಡ್ಬೇಕು, ಇಲ್ಲಿಂದ ಹಿಂಗ್ ಕ್ರಾಸ್ ಆಗಿ ಇಲ್ಲೆಷ್ಟು ಬರುತ್ತೆ ನೋಡ್ಕೋಬೇಕು. ಹೈ ವಿ ನೆಕ್ ಅಲ್ಲಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಕಲಿಯುವಂಥದ್ದು. ಮತ್ತೆ ನಾವು ಇಲ್ಲಿ ಎಕ್ಸ್ಟ್ರಾ ಏನ್ ಕೊಟ್ಟಿದೀವಿ ಇದು ಫ್ರಂಟ್ ಆಗಿರುತ್ತೆ, ಇದು ಬ್ಯಾಕ್ ಮಾತ್ರ ಎಕ್ಸ್ಟ್ರಾ ಕೊಡ್ಬೇಕು. ಬ್ಯಾಕ್ ಇದು ಕಟಿಂಗ್ ಫ್ರಂಟ್ ಇದು. ಓಕೆನಾ. ಅದಕ್ಕೆ ಏನ್ ಮಾಡ್ಬೇಕು, ಇದು ಗೊತ್ತಾಗ್ಲಿ ಅಂತ ಹಿಂಗೆ ವೀಲ್ ಮಾರ್ಕ್ ಅನ್ನೋದು ಹಾಕೋಬೇಕು. ಬ್ಯಾಕ್ ಮಾತ್ರ ಎಕ್ಸ್ಟ್ರಾ ಕೊಡ್ಬೇಕು, ಫ್ರಂಟ್ ಗೆ ಏನು ಕೊಡುವಂತದಿಲ್ಲ. ಫ್ರಂಟ್ ಗೆ ಇಲ್ಲಿ ಎಕ್ಸ್ಟ್ರಾ ಕೊಡ್ತೀವಿ ಬ್ಯಾಂಡ್. ಮತ್ತೆ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು. ಇಲ್ಲಿ 3 ಪ್ಲಸ್ ಮಾರ್ಜಿನ್ಗೆ 1 ಇಂಚ್ ಎಕ್ಸ್ಟ್ರಾ ಇರ್ಲಿ, ಅಂದ್ರೆ 4 ಬೇಕು ನಮ್ಗೆ. ಈ ತರ ಕ್ರಾಸ್ ಆಗಿ ಇಟ್ಕೊಂಡು 4 ಇಲ್ಲಿ ಬರುತ್ತೆ. ಇಲ್ಲಿಗೆ ನೋಡಿ ಇಲ್ಲಿಗೆ ಬರಬೇಕು. ಮತ್ತೆ ಈ ತರ ನೋಡಿ, ಯಾವತ್ತೂ ಅಷ್ಟೇ ಐ ವಿ ನೆಕ್ ಅಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಈ ತರ 3 ಇಂಚಿನ ಆ ಕಡೆ ಹಾಕೊಂತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ಈ ಪೋರ್ಷನ್ ಅನ್ನೋದು ತುಂಬಾ ಅಗಲ ಆಗುತ್ತೆ. ಈ ಪೋರ್ಷನ್ ಅನ್ನೋದು ಕತ್ತು ಹತ್ರ ಬರಲ್ಲ. ಯಾವುದು ನಾವ್ ಹಿಂಗ್ ಅಟ್ಯಾಚ್ ಮಾಡಿದಾದ್ಮೇಲೆ ಈ ನಮ್ಗೆ ಕತ್ತು ಹತ್ರ ಬರಲ್ಲ, ಸ್ವಲ್ಪ ಗ್ಯಾಪ್ ಅನ್ನೋದು ಜಾಸ್ತಿ ಬರುತ್ತೆ. ಅದರಿಂದ ಏನ್ ಮಾಡ್ಬೇಕು ಅಂತಂದ್ರೆ ನಾವು 3 ಇಂಚ್ ಏನಿದೆಯೋ 3 ಇಂಚಿಂದ ನೋಡಿ ಈ ತರ ಒಳಗಡೆನೆ ಈ ಕಡೆನೆ ನಾವು ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ನೋಡಿ ಈ ತರ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ನೀಟಾಗಿ ಕತ್ತು ಕವರ್ ಆಗುತ್ತೆ, ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ತರ ಆಯ್ತು. ಇಷ್ಟಾದ್ಮೇಲೆ ಇದು ಲೆಂತ್, ಫ್ರಂಟ್ ಲೆಂತ್ ಚೆಕ್ ಮಾಡ್ಕೋಬೇಕು. ಫ್ರಂಟ್ ಲೆಂತ್ ಎಷ್ಟಿದೆ ಅನ್ನೋದು ನಾವು ಇಲ್ಲಿ ಮೆಜರ್ಮೆಂಟ್ ತಗೋಬೇಕಾದ್ರೆ ತಗೊಂಡಿರ್ತೀವಿ. ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ಡಾಟ್ ಪಾಯಿಂಟ್ 10 ಇಂಚ್ ಇದೆ, 10 ಇಂಚ್ ಇದೆ, 13.5 ಇದೆ, ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ಬರಬೇಕು. 13.5, 14.5, 15 ಬರಬೇಕು. 1/4 ಇಂಚ್ ಮಾರ್ಜಿನ್ ಇಲ್ಲಿ ತಗೊಂಡ್ವಿ. ಆಮೇಲೆ ಉಕ್ಸ್ ಪಟ್ಟಿ ಅಷ್ಟೇ ಸ್ವಲ್ಪ ನೋಡ್ಕೊಂಡು ಫ್ರಂಟ್ ಡೀಪ್ ಎಷ್ಟಿದೆ 9 ಇಂಚ್ ಇದೆ, ಅಂದ್ರೆ 9 ಇಂಚ್ ತಗೊಂಡಿದ್ದೀನಿ. ಕ್ಲೋಸ್ ನೆಕ್ ಅದರಿಂದ ನೋಡಿ ಇಲ್ಲಿಗೆ ಬರುತ್ತೆ. ಮತ್ತೆ ಅದಾದ್ಮೇಲೆ ಇಲ್ಲಿಗೆ ಒಂದು 6 ಇಂಚ್ ತಗೊಂಡಿದ್ದೀನಿ. 6 ಇಂಚ್ ಅನ್ನೋದು ಗ್ಯಾಪ್ ಇದ್ರೆ ನೀಟಾಗಿ ಶೇಪ್ ಕುತ್ಕೊಂತದೆ. ನೋಡಿ ಇಲ್ಲಿ ಇಷ್ಟು ಕೊಟ್ಟಿದ್ದೀನಿ, ಇಲ್ಲಿವರೆಗೂ ಬಂದಿದೆ. ಮತ್ತೆ ಇಲ್ಲೇನು ಎಕ್ಸ್ಟ್ರಾ ಬಿಡೋದು ಅಂತ ಅದೇನಿಲ್ಲ. ಈ ಸೈಜ್ಗೆ ಸ್ವಲ್ಪ ದಪ್ಪ ಜಾಸ್ತಿ ಇರೋರಿಗೆ ಆ ತರ ಕೊಡ್ಬೇಕಾಗುತ್ತೆ. ನೋಡಿ ಈ ತರ ರೌಂಡ್ ಆಗಿ ನೋಡಿ ಇಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಾವು ಕಪ್ಸ್ಗೆ ಇಲ್ಲಿ ಲೂಸ್ ಹಾಕೊಂಡಾಗ ಏನಾಗುತ್ತೆ, ಇಲ್ಲಿ ಮೇಲೆ ದೊಡ್ಡದಾಗ ಏನಾಗುತ್ತೆ, ಈ ಬ್ಲೌಸು ಮೇಲೆ ಹೋಗ್ಬಿಡುತ್ತೆ.
ಅದರಿಂದ ಇಲ್ಲಿ ಸ್ವಲ್ಪ ಡೌನ್ ತಗೊಂಡ್ರೆ ಹಿಂಗ್ ಹಾಕೊಂಡಾಗ ಕಪ್ಸ್ ಮೇಲ್ ಬಂದಾಗ ಇದು ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಬಂದು ಕುತ್ಕೊಂಡು ನೀಟಾಗಿ ಶೇಪ್ ಅನ್ನೋದು ನಮ್ಗೆ ಬರುತ್ತೆ. ಅದರಿಂದ ಇಲ್ಲಿ ಡೌನ್ ಅನ್ನೋದು ಕೊಡ್ಬೇಕಾಗುತ್ತೆ. ಈ ಲಾಸ್ಟ್ ಅಲ್ಲೂ ಕೊಡಂಗಿಲ್ಲ, ಸೆಂಟ್ರಲ್ಲೂ ಕೊಡಂಗಿಲ್ಲ. ನೀಟಾಗಿ ಶೇಪ್ ಅನ್ನೋದು ನೋಡಿ, ಸೆಂಟ್ರಲ್ಲಿ ನಮ್ಗೆ ಈ ತರ ಶೇಪ್ ಅನ್ನೋದು ಈ ತರ ಬರುತ್ತೆ. ಈ ಪೋರ್ಷನ್ ಮಾತ್ರ ಸ್ವಲ್ಪ ಡೌನ್ ಬೇಕಾಗುತ್ತೆ. ಅದಾದ್ಮೇಲೆ ನೋಡಿ, ಇಲ್ಲಿ ಸೈಡ್ ಅಲ್ಲಿ ನಾವೇನು ಕೊಡಂಗಿಲ್ಲ, ಅಲ್ಲಿ ಎಕ್ಸ್ಟ್ರಾ ಎಲ್ಲಿ ಕೊಡ್ಬೇಕು ಅಂತ ನಾನು ಆಮೇಲೆ ತಿಳಿಸ್ಕೊಡ್ತೇನೆ. ಮತ್ತೆ ಇದನ್ನು ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಬೇಕಂದ್ರೆ ಅದನ್ನ ನಾವು ಈ ಎಕ್ಸ್ಟ್ರಾ ಇರೋ ಪೀಸ್ನ ಆಮೇಲೆ ಕಟ್ ಮಾಡ್ತೀನಿ. ಯಾವ ತರ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಬ್ಯಾಕ್ ಹೆಂಗಿದೆಯೋ ಹಂಗೆ ಸೇಮ್ ಆಗಿ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳೋಣ. ಸೊ ಇವಾಗ ಬ್ಯಾಕ್ ಹೆಂಗಿದೆ ಹಂಗೆ ರೆಡಿ ಆಯ್ತು. ಇದನ್ನ ಬ್ಯಾಕ್ ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಕೊಳ್ಳೋಣ. ಒಂದೊಂದಾಗೆ ಕಟ್ ಮಾಡ್ಕೊಳ್ಳೋಣ. ಫ್ರಂಟು ಇಲ್ಲಿ ನಾವು ಅವಾಗೆ ವೀಲ್ ಮಾಡ್ಕೊಳ್ಕೊಂಡ್ವಲ್ಲ, ಇದನ್ನ ಫಸ್ಟ್ ಕಟ್ ಮಾಡೋಣ. ನೋಡಿ, ಇಲ್ಲಿಂದ ನೋಡಿ ಹಿಂಗೆ ಇದನ್ನ ಫಸ್ಟ್ ಎಕ್ಸ್ಟ್ರಾ ಇರೋದನ್ನ ಫಸ್ಟ್ ಕಟ್ ಮಾಡೋಣ. ಅದಾದ್ಮೇಲೆ ಫ್ರಂಟ್ ಶೇಪ್ ಅನ್ನೋದು ತಗೋಬೇಕಾಗುತ್ತೆ. ನೋಡಿ, ಇದು ಆರ್ಮೋಲ್ ಡೌಟ್ ಇದ್ರೆ ಇವಾಗ ಚೆಕ್ ಮಾಡ್ಕೊಂಡ್ಬಿಡ್ಬೋದು ನೀವು. ನೋಡಿ, ಈ ತರ ಇಟ್ಕೊಂಡು ನೋಡಿ ಇದನ್ನ ನೋಡಿ ಈ ತರ ಮಾಡ್ಕೊಂಡು ನೋಡಿ ಬರುತ್ತೆ. ಅದು ಕರೆಕ್ಟ್ ಆಗಿ ಬರ್ತಾ ಇದೆ. ಅದಾದ್ಮೇಲೆ ನೋಡಿ, ಇಲ್ಲಿ ಫ್ರಂಟ್ ಶೇಪ್ ಅನ್ನೋದು ತಗೋಬೇಕು. ನೋಡಿ, ಈ ತರ ನಾನು ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕ್ಲೋಸ್ ನೆಕ್ಕು, ಕಲರ್ ನೆಕ್ಕು, ಹೈವಿ ನೆಕ್ಕು ಇದ್ದಾಗ ನಾವೇನ್ ಮಾಡ್ಬೇಕು, ಫ್ರಂಟ್ ಶೇಪ್ ಅನ್ನೋದು ಈ ತರ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋಬೇಕು. ಅದಾದ್ಮೇಲೆ ಡೀಪ್ ಎಷ್ಟಿದೆ ಅಂತ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ತರ ಇಷ್ಟು ಬರುತ್ತೆ. ಮತ್ತೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಹಂಗೆ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡು, 10 ಇಂಚಿಗೆ 13ವರೆಗೆ. ಮತ್ತೆ ಈ ಡಿಸ್ಟೆನ್ಸ್ ಬಂದ್ಬಿಟ್ಟು 4.25 ಇಲ್ಲಿ ಇಟ್ಕೊಳ್ಳೋಣ. ಮಿಡಿಲ್ ಪಾಯಿಂಟ್ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು 3.25 ಇಟ್ಕೊಳ್ಳೋಣ. ಮತ್ತೆ ಇದಕ್ಕೂ ಒಂದು ಕ್ರಾಸ್ ಲೈನು, ಮತ್ತೆ ಇದಕ್ಕೆ ಆರ್ಮೋಲ್ಗೆ ಒಂದು ಕ್ರಾಸ್ ಲೈನ್ ಅನ್ನೋದು ಹಾಕೊಂಡಿದೀನಿ. ಮತ್ತೆ ಇವಾಗ ಈ ಲೀಫ್ ನೆಕ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು ನಾವು. ನೋಡಿ, ಈ ತರ ನೋಡಿ, ಇದನ್ನ ಇಲ್ಲಿವರೆಗೂ ಕ್ರಾಸ್ ಬರುತ್ತೆ. ಇಲ್ಲಿಂದ ನೋಡಿ ಈ ತರ ನಾವು ನೆಕ್ ಅನ್ನೋದು ಮಾರ್ಕ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಈ ಪೀಸ್ ಅನ್ನೋದು ನಮ್ಗೆ ರೆಡಿ ಇರುತ್ತೆ. ಈ ಪಾರ್ಟ್ ಅದಕ್ಕೆ 4.25 3.25 ಇಟ್ಕೊಂಡಿದೀವಿ. ಈ ಪೀಸ್ಗೆ ಇದ್ರ ಮಾರ್ಜಿನ್ ಪ್ಲಸ್ ಇಲ್ಲಿ ಚೆಸ್ಟ್ಗೆ ಎಕ್ಸ್ಟ್ರಾ ಬರೋಂಥ ಪೀಸು ಇದ್ರಲ್ಲಿ ನಾವು ಕಟ್ ಮಾಡ್ಕೋಬೇಕು. ಅದನ್ನ ಯಾವ ತರ ಅಂತ ತಿಳಿಸ್ಕೊಡ್ತೀನಿ. ನಾವು ಫಸ್ಟ್ ಆಫ್ ಆಲ್ ಇದನ್ನ ಸೇಮ್ ಈ ತರ ಕಟ್ ಮಾಡ್ಕೊಂಡ್ವಿ. ಆಮೇಲೆ ಇಲ್ಲಿ ಚೆಸ್ಟ್ ಡಾಟ್ ಪಾಯಿಂಟ್ಗೆ ಒಂದು ನ್ಯಾಚ್ ಹಾಕೊಳ್ಳಿ. ಇದೇ ಪೀಸಲ್ಲೂ ಅಷ್ಟೇ ಇಲ್ಲೊಂದು ನ್ಯಾಚು, ಇಲ್ಲೊಂದು ಎಂಡಿಂಗ್ ಪಾಯಿಂಟಲ್ಲಿ ಒಂದು ನ್ಯಾಚು. ಅದೇ ರೀತಿ ಉಲ್ಟಾ ಮಾಡಿ ಇಲ್ಲಿ ಮಾರ್ಜಿನ್ ಸ್ಟ್ರೈಟ್ ಆಗಿ ಇಟ್ಕೊಂಡು ಇಲ್ಲೊಂದು ಲೈನ್ ಅನ್ನೋದು ಹಾಕೊಂಡಿದ್ದೀವಿ. ಇವಾಗ ಲೈನಿಂಗ್ ಪೀಸಲ್ಲಿ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೇನೆ. ನೋಡಿ, ಇವಾಗ ಲೈನಿಂಗ್ ಪೀಸ್ ತಗೊಂಡ್ವಿ. ಆಮೇಲೆ ಈ ಪೋರ್ಷನ್ನ ಫ್ರಂಟ್ ಪೋರ್ಷನ್ ಇದು ರೆಡಿ ಇರುತ್ತೆ. ನೋಡಿ, ಇಷ್ಟಗಳ ಇಲ್ಲಿ ಇಟ್ಕೊಂಡ್ರೆ ನಮಗೆ ಈ ಪೋರ್ಷನ್ ಕರೆಕ್ಟ್ ಆಗಿ ಬರ್ತಾ ಇದೆ. ಡಿಸ್ಟೆನ್ಸ್ ನೋಡ್ಕೊಳ್ಳಿ, ಇಲ್ಲಿ ಕರೆಕ್ಟ್ ಆಗಿದೆಯಾ ಅಂತ. ಇದು 3 ಕಲ್ಲಿದೆ. ಇಲ್ಲಿ
3 ಇಟ್ಕೊಳ್ಳಿ, ಇಲ್ಲಿ 3 ಇಟ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಬರ್ತಾ ಇದೆ. ನಾನು ಅವಾಗ ಹೇಳ್ದಂಗೆ ಇದು ರೆಡಿ ಪೀಸ್ ಇದೆ, ಅದಕ್ಕೆ ಇದನ್ನ ಸ್ಟ್ರೈಟ್ ಹಂಗೆ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇದನ್ನು ಅಷ್ಟೇ, ಯಾಕಂದ್ರೆ ಉಕ್ಸ್ಪಟ್ಟಿಗೂ ಮಾರ್ಜಿನ್ ಬಿಟ್ಟಿದೀವಿ ನಾವು, ಅದರಿಂದ ಹಿಂಗೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಶೇಪ್ ಯಾವ ತರ ಕಟ್ ಮಾಡಕ್ ಹೋಗ್ಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡು, ಇದಿಷ್ಟು ಸ್ಟ್ರೈಟ್ ಪೀಸು ಕಟ್ ಆಯ್ತು. ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಮತ್ತೆ ಇವಾಗ ಬೇಕಾಗಿರೋದೇನು ನಮ್ಗೆ ಈ ನೆಕ್ ಶೇಪು ನೋಡಿ ಯಾವ ತರ ಕಟ್ ಮಾಡ್ಕೊಂತೀನೋ. ಫಸ್ಟ್ ಮಾರ್ಕಿಂಗ್ ಅನ್ನೋದು ಕರೆಕ್ಟ್ ಆಗಿ ಹಾಕೋಬೇಕು. ಅದಾದ್ಮೇಲೆ ಒಂದ್ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಇಷ್ಟು ಕಟ್ ಆಯ್ತು. ಇವಾಗ ಪೇಪರ್ ತೆಗೆದ್ಬಿಡ್ತೀನಿ, ಇದು ಯಾವ ತರ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ಇದು ಉಕ್ಸ್ ಪಟ್ಟಿಗೆ ನೋಡಿ ಈ ತರ ರೆಡಿ ಆದ್ಮೇಲೆ ಈ ತರ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ನೋಡಿ, ಆಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡ್ಬೇಕಾದ್ರೆ ಇದು ಎಕ್ಸ್ಟ್ರಾ ಬಂತು ಅಂದ್ರೆ ಇದನ್ನ ಕಟ್ ಮಾಡಿ 1 ಇಂಚ್ ಗ್ಯಾಪ್ ಬಿಟ್ಟು ಈ ತರ ಕಟ್ ಮಾಡ್ತೀವಿ. ನೋಡಿ ಎಷ್ಟು ನೀಟಾಗಿ ಶೇಪ್ ಆಗಿ ಈ ತರ ಬಂದಿದೆ ಅಂತ. ನೋಡಿ ಈ ರೀತಿ ಹೆವಿ ನೆಕ್ ಕಟ್ ಮಾಡ್ಕೊಂತೀವಿ. ಇದನ್ನ ನೋಡ್ಕೊಂಡು ಇವಾಗ ಫ್ರಂಟ್ ಶೇಪ್ ಯಾವ ತರ ಅಂತ ತೋರಿಸ್ಕೊಡ್ತೀನಿ. ನೋಡಿ ಮೈನ್ ಆಗಿರೋದು ಇದೆ. ಇವಾಗ ಇದರಲ್ಲಿ ಬಂದ್ಬಿಟ್ಟು ನಮ್ಗೆ ಎಕ್ಸ್ಟ್ರಾ ಕೊಡ್ಬೇಕು, ಇಲ್ಲ ಅಂತಂದ್ರೆ ಕಪ್ಸು ಚೆಸ್ಟ್ ಪೋರ್ಷನ್ ಟೈಟ್ ಆಗಿ ಕುತ್ಕೊಳ್ಳಲ್ಲ. ನೋಡಿ ಈ ಪೋರ್ಷನ್ ಎಷ್ಟು ಫ್ರೀ ಆಗಿದೆ, ಈ ತರ ಫ್ರೀ ಆಗಿ ನೀಟಾಗಿ ಸ್ಟಿಫ್ ಆಗಿ ಕುತ್ಕೋಬೇಕು ಅಂದ್ರೆ ನಾವೆಲ್ಲೂ ಎಕ್ಸ್ಟ್ರಾ ಕೊಟ್ಟಿಲ್ಲ. ಮಿಡ್ಲ್ ಚೆಸ್ಟ್ 39 ಇದೆಯಲ್ಲ, ಇವಾಗ 39 ಇದ್ರಲ್ಲಿ ಯಾವ ತರ ತೋರಿಸ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಡಾಟ್ ಪಾಯಿಂಟ್ ಅಲ್ಲಿ ನಮ್ಗೆ ಸ್ಟ್ರೈಟ್ ಆಗಿ ಲೈನ್ ಅನ್ನೋದು ಹಾಕೋಬೇಕು. ಮತ್ತೆ ಈ ಪೋರ್ಷನ್ ಅಪ್ಪರ್ ಚೆಸ್ಟ್ 35 ಇತ್ತಲ್ಲ, 34 ಇತ್ತು, 35 ಆಲ್ರೆಡಿ ಇಟ್ಕೊಂಡಿದೀವಿ ಇಲ್ಲಿ, ಸೊ ಇಲ್ಲೇನು ಬೇಕಾಗಿಲ್ಲ. ಮತ್ತೆ ಇಲ್ಲಿ ಡಾಟ್ ಮಾರ್ಜಿನ್ ಇರ್ತೀವಲ್ಲ ಪ್ರಿನ್ಸೆಸ್ ಕಟ್ಟಲ್ಲಿ, ಅಲ್ಲಿ ಇಲ್ಲಿ ಡಾಟ್ ಮಾರ್ಜಿನ್ ಫ್ರಂಟ್ ಶೇಪ್ ತೆಗೆದಿದ್ವಿ, ಅದರಿಂದ ಇಲ್ಲೂ ಏನು ಮಾರ್ಜಿನ್ ಬೇಕಾಗಿಲ್ಲ. ಮತ್ತೆ ವೇಸ್ಟ್ ಅಲ್ಲೂ ಮಾರ್ಜಿನ್ ಏನು ಬೇಕಾಗಿಲ್ಲ. ಬ್ಯಾಕ್ ಡಾಟ್ಗೆ ಮಾರ್ಜಿನ್ ಕೊಟ್ಟಿಲ್ಲ, ಅದಕ್ಕೆ ಇಲ್ಲಿ ಮಾರ್ಜಿನ್ ತೆಗಿಯೋಣ. ಅದಾದ್ಮೇಲೆ ಮಿಡಿಲ್ ಚೆಸ್ಟ್ ಅಂದ್ರೆ ಈ ಪೋರ್ಷನ್ ಡಾಟ್ ಪಾಯಿಂಟ್ ಹತ್ರ ನೋಡಿ, ಇಲ್ಲಿ ನ್ಯಾಚ್ ಹಾಕೊಂಡಿವಿ, ಇಲ್ಲಿ ನ್ಯಾಚ್ ಹಾಕೊಂಡಿದ್ವಿ. ಈ ಪೋರ್ಷನ್ ಅಲ್ಲಿ ಇಲ್ಲಿ ಎಷ್ಟು ಬರುತ್ತೆ, 3.5 ಬರುತ್ತೆ. 3.5 ನಮ್ಗೆ ಎಷ್ಟು ಬೇಕಾ 39 ಅಂದ್ರೆ ಎಷ್ಟು 39 ಬೇಕಾಗಿರೋದು. ಅಂದ್ರೆ 1 ಇಂಚ್ ಆಡ್ ಮಾಡ್ಕೊಂಡ್ರೆ 40 ಅಂದ್ರೆ 40 ಇಂಚ್ ಬೇಕು. ನೋಡಿ 40 ಇಂಚ್ ಅಂದ್ರೆ ಇಲ್ಲಿ 10 ಇಟ್ಕೊಂಡಿದೀವಿ, ಇಲ್ಲಿ ಅದರಲ್ಲಿ 3.5 ಬರುತ್ತೆ, ಪ್ಲಸ್ ಮಾರ್ಜಿನ್ ಬೇಕು ನಮ್ಗಿಷ್ಟು. ಇಷ್ಟು ಪೀಸ್ ಅನ್ನೋದು ನಮ್ಗೆ ಇಲ್ಲಿ ಬರ್ಬೇಕಾಗುತ್ತೆ ನೋಡಿ ಇಲ್ಲಿಗೆ. ಅವಾಗ ಏನ್ ಮಾಡ್ತೀವಿ, ಇದನ್ನ ಈ ತರ, ಇದನ್ನ ಈ ತರ ಮಾಡ್ತೀವಿ. ರೆಗ್ಯುಲರ್ ಆಗಿ ಕೆಲವೊಂದ್ ಜನ ಏನ್ ಮಾಡ್ತಾರೆ, ನಾವಿಲ್ಲಿ ಡಾಟ್ ಹಿಡಿದ್ರೆ ಇಲ್ಲಿ ಕಪ್ಸ್ ಲೂಸ್ ಎಷ್ಟು ಬರುತ್ತೋ ಅಷ್ಟನ್ನ ನಾನೇನ್ ಮಾಡ್ತೇನೆ, ಇಲ್ಲಿ ಲೂಸ್ ಕೊಟ್ಕೊಂಡು ಈ ಪೀಸ್ ನ ಇಲ್ಲಿ ಎಕ್ಸ್ಟ್ರಾ ತೆಗಿತಾ ಇದೀನಿ ಅಷ್ಟೇ. ಒಬ್ಬೊಬ್ರು ಏನ್ ಮಾಡ್ತಾರೆ, ಇಲ್ಲಿ ಡಾಟ್ ಹಿಡಿತಾರೆ, ಹಿಂಗ್ ಕ್ರಾಸ್ ಆಗಿ ಹಿಂಗ್ ಮಾರ್ಕ್ ಮಾಡ್ಕೊಂತಾರೆ. ನಾನ್ ಡಾಟ್ ಇಲ್ದಿರ ಇಲ್ಲಿ ಮಾತ್ರ ಲೂಸ್ ಕೊಟ್ಕೊಂಡು ಈ ತರ ವಿ ಶೇಪ್ ಅಲ್ಲಿ ಕಟ್ ಮಾಡ್ಕೊಂತ ಇದೀನಿ. ಕನ್ಫ್ಯೂಸ್ ಆಗೋದೇನು ಬೇಕಾಗಿಲ್ಲ. ನಮ್ಗೆ ಏನ್ ಬೇಕು, ಇಲ್ಲಿ ಸೊಂಟ 30 ಇಂಚ್ ಬೇಕು, ಇಲ್ಲಿ 35 ಬೇಕು, ಇಲ್ಲಿ 39 ಬರ್ಬೇಕು. ನಮ್ಗೆ ಬೇಕಾಗಿರೋದು ಅಷ್ಟು. ಆ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ ನಮ್ಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಇರುತ್ತೆ. ನೋಡಿ ಈ ತರ ಆ ತರ ನೋಡ್ಕೊಂಡು ಮೆಜರ್ಮೆಂಟ್ ನೋಡ್ಕೊಂಡು ನಾವು ಮಾರ್ಕ್ಸ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಅದೇ ರೀತಿ ಈ ವಿಡಿಯೋ ಬಂದ್ಬಿಟ್ಟು ಕಟಿಂಗ್ ಇದು, ಸ್ಟಿಚಿಂಗ್ ಬಂದ್ಬಿಟ್ಟು ಇವತ್ತೇ ಈವ್ನಿಂಗ್ ಅಪ್ಲೋಡ್ ಮಾಡ್ತೀನಿ. 2 ವಿಡಿಯೋಸ್ನು ಕಟಿಂಗು ಸ್ಟಿಚಿಂಗು ಒಟ್ಟಿಗೆ ನೋಡೋದ್ರಿಂದ ನಿಮ್ಗೆ ಕಲಿಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ, ಇಲ್ಲಾಂದ್ರೆ ಫೋನ್ ನಂಬರ್ ಇದೆ, ಫೋನ್ ಮಾಡಿ, ಇಲ್ಲ ಮಾರ್ಕಿಂಗ್ ಮಾಡಿಬಿಟ್ಟು ಡೌಟ್ ಬಂತಂದ್ರೆ
ನಮ್ಮ ಇದೇ ನಂಬರ್ಗೆ ವಾಟ್ಸಪ್ ಇದೆ, ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ಏನೋ ಚೇಂಜ್ ಇದ್ರೆ ತಿಳಿಸ್ಕೊಡ್ತೀನಿ. ನೋಡಿ ಈ ತರ. ಇದನ್ನೇನ್ ಮಾಡ್ತೀವಿ ಅಂದ್ರೆ ನಾವು ಇನ್ ಸ್ವಲ್ಪ ಹೆಚ್ಚು ಕಮ್ಮಿ ಇಗ್ಲಿದ್ರೆ ಸ್ವಲ್ಪ ಹಿಂಗೆ ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೊಂತೀವಿ. ಈ ತರ ಇದನ್ನ ತಗೊಂಡು ಏನ್ ಮಾಡ್ತೀವಿ ನೋಡಿ, ಈ ತರ ಇದೆಯಲ್ಲ, ಇದನ್ನ ಹಿಂಗ ಅಟ್ಯಾಚ್ ಮಾಡ್ತೀವಿ. ನೋಡಿ ಹಿಂಗ ಅಟ್ಯಾಚ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರ್ತದೆ. ಹಿಂಗಿದ್ದಾಗ ನೋಡಿ ಹಿಂಗ ಅಟ್ಯಾಚ್ ಮಾಡೋಷ್ಟು ಮಾರ್ಜಿನ್ ಇಲ್ಲಿ ಬಿಟ್ಬಿಟ್ಟು ಸೈಡ್ ಮಾರ್ಜಿನ್ ಇಷ್ಟು ಬಿಟ್ಬಿಡಿ. ನೋಡಿ ಸೈಡ್ ಮಾರ್ಜಿನ್ ಇಷ್ಟಿರುತ್ತೆ. ಇವಾಗ ಇಲ್ಲಿ ನೋಡಿ ಹಿಂಗ್ ಅಟ್ಯಾಚ್ ಮಾಡಿದ್ರೆ ಇದು 35 ಬರುತ್ತೆ, ಇದು ಇಲ್ಲಿ 30 ಇಂಚ್ ಬರುತ್ತೆ. ಮಿಡಿಲ್ ಪಾರ್ಟ್ ನೋಡ್ಕೊಳ್ಬಹುದು ನೀವು. ನೋಡಿ 10 ಇಂಚ್ ಅನ್ನೋದು ಕರೆಕ್ಟ್ ಆಗಿದೆ. ಮತ್ತೆ 10 ಇಂಚ್ ಏನಕ್ಕೆ 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಅಂತಂದ್ರೆ ಫ್ರಂಟ್ ಅಲ್ಲಿ ಕಪ್ಸ್ ಅಲ್ಲಿ ನೀಟ್ ಆಗಿರ್ಬೇಕು. ಇದೆಲ್ಲ ನಾವ್ ಹಿಂಗ್ ಶೇಪ್ ಆಗಿ ನೀಟಾಗಿ ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ 1/4 ಇಂಚ್ ಅನ್ನೋದು ಇಲ್ಲಿ ಉಕ್ಸ್ಪಟ್ಟಿನೇ ಆಗಿರ್ಬೋದು, ಇಲ್ಲ ಸೈಡ್ ಅಲ್ಲಿ ಬೇಕಾದ್ರೆ ಆಗಿರ್ಬೋದು, ಒಂದು 1/4 ಇಂಚ್ ಅನ್ನೋದು ಹೆಚ್ಚು ಕಮ್ಮಿ ಬಂದಾಗ ಏನಾಗುತ್ತೆ ಅಂದ್ರೆ ಅವಾಗ ಟೈಟ್ ಆಗ್ಬಿಡುತ್ತೆ. ಅದೇ ನಾವೇ ಫಸ್ಟೇ 1 ಇಂಚ್ ಎಕ್ಸ್ಟ್ರಾ ಕೊಟ್ಟಿದೀವಿ ಅಂತಂದ್ರೆ 1/4 ಇಂಚು ಇಲ್ಲ ಇಲ್ಲೋ ಮತ್ತೆ ಇಲ್ಲೋ ಇಲ್ಲ ಸೈಡ್ ಅಲ್ಲಿ ಬೇಕಾದ್ರೆ ಈ ಮೂರಲ್ಲಿ ಒಂದೊಂದು ದಾರ ಅಡ್ಜಸ್ಟ್ ಮಾಡ್ಕೊಂಡ್ರು 1 ಇಂಚ್ ಟೈಟ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ಬೇಕಾಗಿರುವಂತ ಮೆಜರ್ ಬಿಟ್ಟು ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ? ಅದರಿಂದ ನೋಡಿ ಯಾವತ್ತೂ ಅಷ್ಟೇ ಈ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿದೆ ಅಂದ್ರೆ ಫಿಟ್ಟಿಂಗ್ ಅನ್ನು ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ? ಇದನ್ನ ಕಟಿಂಗ್ ವಿಡಿಯೋ ಇವಾಗ ತಿಳಿಸ್ಕೊಟ್ಟಿದ್ದೀನಿ. ಇವತ್ತೇ ಈವ್ನಿಂಗು ಇಲ್ಲ ನಾಳೆ ಬೆಳಗ್ಗೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಯಾವ ತರ ಮಾಡ್ಬೇಕು ಅನ್ನೋದು, ಯಾವ ತರ ಇದನ್ನ ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳೋದೇ ಆಗ್ಬೋದು, ಶೋಲ್ಡರ್ ಅಟ್ಯಾಚ್ ಮಾಡೋದೇ ಆಗ್ಬೋದು, ಮೈನ್ ಇರೋದು ಕ್ಯಾನ್ವಾಸು ಶೋಲ್ಡರ್ ಅಟ್ಯಾಚ್ ಮಾಡೋದು, ಈ ಎರಡನ್ನ ನೀಟಾಗಿ ತಿಳಿಸ್ಕೊಟ್ಟು ಸೈಡ್ ಅಟ್ಯಾಚ್ ಮಾಡಿ ನಿಮ್ಗೆ ನೀಟಾಗಿ ಬ್ಲೌಸ್ನ ಯಾವ ತರ ಹೊಲಿಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಬಟ್ಟೆ ಇದಾಗಿದೆ, ಈ ಫ್ಲವರ್ಸ್ ಎಲ್ಲ ಇಲ್ಲಿ ಮೇಲೆ ಬರೋ ತರಾನೇ ಮಾಡ್ಕೋಬೇಕು. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮಿಂದ ಇನ್ನೊಬ್ಬರಿಗೂ ಹೆಲ್ಪ್ ಅನ್ನೋದು ಆಗ್ಲಿ. ಓಕೆನಾ?